ಇನ್ನು ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಅಂಬೇಡ್ಕರ್ ಭವನದಿಂದ ಸೀದಾ ತಮ್ಮ ನಿವಾಸಕ್ಕೆ ಸಿಎಂ ತೆರಳಿದ್ದಾರೆ. ಆಮೇಲೆ ವಿಷಯ ಅಂತ ಅಂದ್ರೆ ಇವತ್ತು ಅಲ್ಲಿ ಸಂವಿಧಾನ ದಿನ ಆಚರಣೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ಮುಗಿಸಿ ಅವರಲ್ಲಿ ನಿರ್ಗಮಿಸಿದ್ದಾರೆ. ಆಮೇಲೆ ಕೆಪಿಸಿಸಿ ಕಚೇರಿಗೂ ಕೂಡ ಅವರು ತೆರಳಿಲ್ಲ ಅನ್ನುವಂಥದ್ದು ಇಲ್ಲಿ ವಿಷಯ. ಇವತ್ತು ಅಂಬೇಡ್ಕರ್ ಭವನದಿಂದ ಕೆಪಿಸಿಸಿ ಕಚೇರಿ ಅಂದ್ರೆ ಪಕ್ಕದಲ್ಲೇ ಇರೋದು. ಸೊ ಅಲ್ಲಿಗೆ ಅವ್ರು ಹೋಗಿಲ್ಲ ಕಾಂಗ್ರೆಸ್ನ ಕಚೇರಿಗೆ, ಸೀದಾ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ಆಮೇಲೆ ಜ್ಞಾನಜ್ಯೋತಿ ಸಭಾಂಗಣದ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿಗೂ ಕೂಡ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು. ಬಟ್ ಅಲ್ಲೂ ಕೂಡ ಅವ್ರು ಹೋಗಿಲ್ಲ. ಎರಡೂ ಕಡೆ ಕೂಡ ಇವತ್ತು ಸಂವಿಧಾನ ದಿನ ಆಚರಣೆಯ ಕಾರ್ಯಕ್ರಮ ಇತ್ತು. ಎಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿತ್ತು, ಅದಾದ ನಂತರ ಜ್ಞಾನಜ್ಯೋತಿ ಸಭಾಂಗಣದಲ್ಲೂ ಇತ್ತು. ಬಟ್ ಅಲ್ಲೆರಡು ಕಡೆ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು, ಅಲ್ಲೆರಡೂ ಕಡೆ ಮುಖ್ಯಮಂತ್ರಿಗಳು ಹೋಗಿಲ್ಲ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ರಾಹುಲ್ ಪ್ರಿಯಾಂಕ ಭೇಟಿ ಬಗ್ಗೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದಿದ್ರು, ಅದಕ್ಕೆ ಹೋಗಿದ್ರು ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ದೆಹಲಿ ಭೇಟಿಗೆ ಸಿದ್ದರಾಮಯ್ಯನವರು ಹೀಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಟ್ ಅದಾದ ನಂತರ ನಿನ್ನೆ ಬಂದು ಇವ್ರ ಬಳಿ ಮಾತುಕತೆ ಮಾಡಿರೋದು ಮತ್ತೊಂದು, ಅದ್ರ ಬಗ್ಗೆ ಏನು ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಹೋಗಿದ್ರು, ಏನು ಎತ್ತ ಅನ್ನುವಂಥ ಪ್ರಶ್ನೆ ಬಂದಾಗ ಕರೆದಿದ್ರು ರಾಹುಲ್ ಗಾಂಧಿ ಅವರು, ಹೋಗಿದ್ರು ಅದಕ್ಕೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಸಿಎಂ. ರಾಹುಲ್ ಗಾಂಧಿ ಅವರು ಕರೆದಿದ್ರು ಹೋಗಿದ್ರು. 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 ಮತ್ತೊಂದು ಕಡೆ KN ರಾಜಣ್ಣ ಅವರಂತೂ DK ಶಿವಕುಮಾರ್ ಅವರ ವಿಚಾರವಾಗಿ ಅವರು ತಮ್ಮ ಅಸಮಾಧಾನನೋ ಅಥವಾ ತಮ್ಮ ಹರಿತವಾದಂತಹ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾರೆ. ಏನು ಬಹುಮತ ತಂದು DK ಶಿವಕುಮಾರ್ ಸಿಎಂ ಆಗ್ಲಿ, 5 ವರ್ಷ DK ಸಿಎಂ ಆಗ್ಲಿ, ಯಾರು ಬೇಡ ಅಂದವರು? ಸಿದ್ದರಾಮಯ್ಯನವರನ್ನ ಎಲೆಕ್ಟ್ ಮಾಡಿದ್ಯಾರು? CLP. ಈಗ CLPಯಲ್ಲಿ ತೀರ್ಮಾನ ಆಗಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಯಾರಾದ್ರೂ ಕೇಳಿದ್ರಾ? CLPಯಲ್ಲಿ ಯಾರಾದ್ರೂ ರಾಜೀನಾಮೆ ಕೇಳಿದಾರಾ? ಅಲ್ಲ, ಇದು ಅರ್ಧ 2.5 ವರ್ಷ ಅಂತ ಹೇಳಿ ಒಪ್ಪಂದ ಆಗಿತ್ತಂತಲ್ಲ ಅಂತ ಕೇಳಿದಾಗ 30 ತಿಂಗಳು ಒಪ್ಪಂದ, ಅದು ಸುಮ್ಮನೆ ಹೇಳ್ತಾರಷ್ಟೇ, ಅಂತ ಒಪ್ಪಂದ ಏನಾಗಿಲ್ಲ ಅನ್ನೋ ರೀತಿಯಾಗಿ KN ರಾಜಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ, ಮುಂದೆ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLPನಲ್ಲಿ ತೀರ್ಮಾನ ಆಗಬೇಕು. ಯಾರು CLPನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಯಾರನ್ನ ಕೇಳಿದಾರ? ಯಾರಾದ್ರು ಕೇಳಿದ್ರೆ ಹೇಳಿ. ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ 30 ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ. ಎಲ್ಲಿದೆ? ಯಾರು ಹೇಳೋರು? ಯಾರು? ನಾವು ನೋಡಿ, ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ.